ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಚೂಡಿದಾರ್ ಟಾಪ್ ಏನಿದೆ ಇದ್ರದ್ದು ಸೈಡ್ ಸ್ಲಿಟ್ ಆಲ್ಟ್ರ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಇದು ಯಾವ ರೀತಿ ಆಲ್ಟ್ರ್ ಮಾಡಬೇಕು ಅನ್ನೋದನ್ನು ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನಿದೆ ಈ ಸ್ಲಿಟ್ಟು ಕೆಲವೊಂದು ಟಾಪ್ಗಳಲ್ಲಿ ತುಂಬ ಕೆಳಗೆ ಬಂದಿರುತ್ತೆ. ಸೊ ಅದನ್ನು ಮೇಲೆ ಸ್ಲಿಟ್ವರೆಗೂ ತೆಗೀರಿ ಅಂತ ಹೇಳಿ ಕೆಲವರು ಕೊಡ್ತಾರೆ. ಸೊ ಅದನ್ನು ಯಾಕೆ ಪ್ರಾಬ್ಲಮ್ ಆಗುತ್ತೆ ಅಂದರೆ ಹೊಟ್ಟೆ ಹತ್ರ ಅದು ಸರಿಯಾಗಿ ಕೂರೋದಿಲ್ಲ. ತುಂಬ ಹತ್ತ ಈ ರೀತಿ ಬಂದುಬಿಟ್ರೆ ಹೊಟ್ಟೆ ಅನ್ನೋದು ಟೈಟಾಗಿ ಕಾಣಿಸ್ತಾ ಇರುತ್ತೆ. ಹಾಗಾಗಿ ಈ ಸ್ಲಿಟ್ ಏನಿದೆ ಈಗ ನಾವು ಮೇಲ್ಗಡೆ ಮಾಡಬೇಕು. ಒಂದು 2-3 ಇಂಚಾದರೂ ನಾವು ಮೇಲ್ಗಡೆ ಮಾಡಬೇಕು. ಸೊ ಆವಾಗ ಏನು ಮಾಡಬೇಕು ಅಂತಂದರೆ ಇಲ್ಲಿರುವಂಥ ಹೊಲಿಗೆನ ನಾವು ಇಲ್ಲಿಂದ ಬಿಚ್ಕೋಬೇಕಷ್ಟೆ. ಸ್ಲಿಟ್ ಏನಿದೆ ಇಲ್ಲಿಂದ ಇಲ್ಲಿಗೆ ಒಂದು 2 ಇಂಚು ಗ್ಯಾಪಲ್ಲಿ ನಾವು ಈ ಸುತ್ತಲೂ ಹೊಲಿಗೆ ಏನಿದೆ ಇದನ್ನು ಬಿಚ್ಕೊಬೇಕು. ಫುಲ್ ಬಿಚ್ಕೊಬಾರ್ದು. ಆಮೇಲೆ ಇಲ್ಲಿ ಒಳಗಡೆ ಏನು ಹಿಡಿದಿದ್ದಾರಲ್ವ, ಈ ಹೊಲಿಗೆ ಏನು ಹಾಕಿದ್ದಾರೆ ಇದನ್ನು ಕೂಡ ಒಂದು ಎಲ್ಲಿವರೆಗೂ ಸ್ಲಿಟ್ಟು ಮೇಲಕ್ಕೆ ತಗೋಬೇಕು ಅಲ್ಲಿಂದ 1 ಇಂಚು ಎಕ್ಸ್ಟ್ರಾನೇ ನಾವು ಇಲ್ಲಿವರೆಗೂ ಥ್ರೆಡನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಸೊ ಬನ್ನಿ ಈಗ ಯಾವ ರೀತಿ ಅನ್ನೋದನ್ನು ನಿಮಗೆ ಹೊಲಿಯೋದು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಸ್ಲಿಟ್ ಅನ್ನೋದು ಅವ್ರದ್ದು ಇಲ್ಲಿವರೆಗೂ ಬಂದಿತ್ತು. ಸೊ ಅವ್ರು ಹೇಳಿದರು ಇಲ್ಲಿವರೆಗೂ ಮೇಲ್ಗಡೆ ಒಂದು 3-4 ಇಂಚ್ ಏನಿದೆ ಇಲ್ಲಿವರೆಗೂ ಬೇಕು, ಸ್ಲಿಟ್ ಓಪನ್ ಇಲ್ಲಿವರೆಗೂ ಇರಬೇಕು, ಇಲ್ಲಿ ಫುಲ್ ಓಪನ್ ಮಾಡಿ ಅಂತ ಹೇಳಿ ಅವರೇ ಸ್ವಲ್ಪ ಎಲ್ಲ ಓಪನ್ ಮಾಡಿ ಕೊಟ್ಟಿದ್ದಾರೆ. ಸೊ ಈಗ ನಾವು ಈ ಒಂದು ಅಳತೆ ಪ್ರಕಾರ ಹೊಲಿಬೇಕು. ಯಾವ ರೀತಿ ಅನ್ನೋದನ್ನು ಈಗ ನಿಮಗೆ ತೋರಿಸ್ತೀನಿ. ಸೊ ಇದನ್ನು ಈಗ ಉಲ್ಟಾ ಮಾಡ್ಕೊಂಬಿಡೋಣ. ಫಸ್ಟು ಉಲ್ಟಾ ಮಾಡಿಕೊಂಡು ನೀಟಾಗಿ ಅದು ಹೇಗೆ ಫಿನಿಶಿಂಗ್ ಬರೋ ಹಾಗೆ ಮಡಚಿ ಹೊಲಿಬೇಕು ಅನ್ನೋದನ್ನು ಫಸ್ಟು ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇವ್ರದ್ದು ತುಂಬ ತುದಿಯಲ್ಲಿ ಹೊಲಿಗೆ ಇರೋದ್ರಿಂದ ಈ ಸ್ಲಿಟ್ ಅನ್ನೋದು ಏನಿದೆ ನಾವು ಡೈರೆಕ್ಟಾಗೆ ಈ ರೀತಿ ಹೊಲಿಗೆ ಹಾಕೋ ರೀತಿ ಮಾಡ್ಕೊಳ್ಳೋಣ. ಈ ರೀತಿ ಜಾಸ್ತಿ ಗ್ಯಾಪ್ ಇದ್ದಿದ್ರೆ ನಾವು ಮಡಚಿ ಹೊಲಿಬೋದಿತ್ತು. ಆದರೆ ಇಲ್ಲಿ ತುಂಬ ಎಡ್ಜಲ್ಲಿ ಹೊಲಿಗೆ ಇದೆ ಇವ್ರದ್ದು. ಸೊ ಎಕ್ಸ್ಟ್ರಾ ಹೊಲಿಗೆ ಇಲ್ಲಿ ಒಳಗಡೆ ಹಾಕ್ಕೊಳಕ್ಕೆ ಬರೋದಿಲ್ಲ. ಹಾಗಾಗಿ ನಾವು ಸ್ಲಿಟ್ ಅನ್ನೋದು ಇದು ಬೇರೆ ಮೆಥಡಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕೂಡ ತುಂಬ ಈಸಿಯಾಗಿ ಬಿಗಿನರ್ಸು ಆರಾಮಾಗಿ ಹೊಲ್ಕೋಬೋದು. ಸೊ ಬನ್ನಿ ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ. ಸೊ ಇದೇನು ಮಡಚಿ ಹೊಲ್ದಿದಾರಲ್ವಾ ಫ್ರೆಂಡ್ಸ್, ಇದನ್ನು ಸ್ವಲ್ಪ ಇದೇನು ಇಲ್ಲಿವರೆಗೂ ಇದೆ ಅಲ್ವಾ ಫ್ರೆಂಡ್ಸ್, ಇದನ್ನು ಸ್ವಲ್ಪ ಬಿಚ್ಕೊಳ್ಳೋಣ. ಒಂದು 2 ಇಂಚ್ವರೆಗೂ ಫಸ್ಟು ಓಪನ್ ಮಾಡ್ಕೊಳ್ಳೋಣ. ಆಮೇಲೆ ಇದನ್ನು ಮಡಚಿ ಹೊಲಿಯೋದಕ್ಕೆ ಈಸಿ ಆಗುತ್ತೆ. ಯಾಕಂದರೆ ನೀಟ್ ಫಿನಿಶಿಂಗ್ ಬರಬೇಕು ಅಂದರೆ ಈ ರೀತಿ ನಾವು ಮಾಡಲೇಬೇಕು. ಇದನ್ನು ಸ್ವಲ್ಪ ದೂರ ಬಿಚ್ಕೊಬೇಕು. 1.5-2 ಇಂಚಷ್ಟು ನಾವು ಬಿಚ್ಕೊಂಡ್ರೆ ಫಿನಿಶಿಂಗ್ ಅನ್ನೋದು ಕೂಡ ನೀಟಾಗೆ ಕೊಡ್ಬೋದು. ಹಾಗಾಗಿ ನಿಮಗೆ ಈ ಒಂದು ಮೆಥಡ್ ಏನಿದೆ, ತುಂಬ ಬಟ್ಟೆ ಇಲ್ಲ ಒಳಗಡೆ ತುದಿ ಇರೋದ್ರಿಂದ ನಾವು ಈ ಮೆಥಡನ್ನ ಫಾಲೋ ಮಾಡ್ಬೋದು ಈಸಿಯಾಗಿ. ನೋಡಿ ಫ್ರೆಂಡ್ಸ್, ಈಗ 2 ಸೈಡು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿ 2 ಸೈಡು ನಾನು 1-2 ಇಂಚ್ ಕೆಳಗಡೆನೆ ಅದೇನು ಮಡಚಿ ಹೊಲ್ದಿದ್ರೆ ಅದನ್ನು ಬಿಚ್ಕೊಂಡಿದ್ದೀನಿ. ಈಗ ನಾವು ಹೊಲಿಯೋದನ್ನು ನೀಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಸ್ಟಾರ್ಟಿಂಗ್ ಇದೆ ಎಡ್ಜು, ಈ ಎಡ್ಜ್ ಹತ್ರ ನಾವು ಗಂಟು ಹೊಲಿಗೆನ ಹಾಕಿಬಿಟ್ಟು ಅದನ್ನು ಮುಂದುವರಿಸ್ಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ 1/4 ಇಂಚು ಮಡ್ಚ್ಕೊಂಡು ಮತ್ತೆ ಅದೇ ಫೋಲ್ಡಿಂಗ್ ಇನ್ನೊಂದ್ಸಲಿ ಮಡ್ಚ್ಕೊಳ್ಳಿ. ಹಿಂಗೆ ಈ ರೀತಿ ಇಟ್ಕೊಂಡ್ಬಿಟ್ಟು ಕೈನ ಇಲ್ಲಿ ಎಷ್ಟು ಬರುತ್ತೆ ಫೋಲ್ಡಿಂಗು ನೋಡಿಕೊಂಡು ನೀವು ಈ ರೀತಿ ಮಡ್ಚ್ಕೊಳ್ಳಿ. ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ಫಸ್ಟು ಸೆಟ್ ಮಾಡ್ಕೊಂಡ್ಬಿಟ್ಟು ನೀವು ಹೊಲಿಗೆ ಹಾಕಬೇಕು.
ಸೊ ಅವರು ಇಲ್ಲಿವರೆಗೂ ಹೇಳಿದ್ದಾರೆ. ನಾವು ಇನ್ನೊಂದು ಚೂರು ಇದನ್ನ ಓವರ್ಲಾಕ್ ಏನಿದೆ ಅದನ್ನ ಓಪನ್ ಮಾಡ್ಕೊಂಡ್ಬಿಡೋಣ. ನಾನೀಗ ಒಂದು ಅರ್ಧ ಇಂಚಷ್ಟು ಮೇಲೆ ಇಚ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಈ ರೀತಿ ಹೊಲ್ಕೊಂಡಿದ್ದೀನಿ. ಈ ರೀತಿ ಫಿನಿಶಿಂಗ್ ಅನ್ನೋದು ಬರುತ್ತೆ. ಇದು ಅದೇ ಥರ ಇಲ್ಲಿ ಹೆಂಗೆ ಮಡಚಿ ಹೊಲ್ದ್ವೋ ಅದೇ ಥರ ಈ ಕಡೆ ಸೈಡ್ ಪಕ್ಕ ಏನಿದೆ ಅಲ್ಲೂ ಕೂಡ ನಾವು ಹೊಲ್ಕೋಬೇಕು. ಸೊ ಎಕ್ಸ್ಟ್ರಾ ಥ್ರೆಡ್ ಎಲ್ಲ ಏನಾದರೂ ಇದ್ದರೆ ಅದು ನೀಟಾಗಿ ಕಟ್ ಮಾಡ್ಕೊಂಬಿಡಿ. ಸೊ ಇಲ್ಲೂ ಕೂಡ ಇಲ್ಲಿ ಎಷ್ಟು ನೀಟಾಗಿ ಮಡಚಿ ಹೊಲ್ದಿರ್ತಿರಲ್ಲ ಫಿನಿಶಿಂಗ್ ಅನ್ನೋದು, ಅದೇ ಫಿನಿಶಿಂಗು ಈ ಕಡೆನೂ ಮಡಚಿ ಹೊಲಿಬೇಕು. ಇಲ್ಲಿ ತುದಿಯಲ್ಲಿ ಮಡಚಿ ಹೊಲ್ದಿರೋದ್ರಿಂದ ಇಲ್ಲೂ ಕೂಡ ಆದಷ್ಟು ತುದಿಗೆ ಮಡಚಿ ಹೊಲ್ಕೊಡಿ. ಅವಾಗ ಎರಡು ಕಡೆ ಯೂನಿಫಾರ್ಮ್ ಆಗಿ ಬಟ್ಟೆ ಅನ್ನೋದು ಕಾಣುತ್ತೆ. ಸೊ ಬರ್ತಾ ಬರ್ತಾ ಇಲ್ಲಿ 1/4 ಇಂಚ್ವರೆಗೂ ನಾವು ಮಡಚಿ ಹೊಲಿಬೇಕು. ಸೊ ಐರನ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಪ್ರಾಬ್ಲಮ್ ಇರಲ್ಲ. ನೋಡಿ ಫ್ರೆಂಡ್ಸ್, ಈ ರೀತಿ ನೀಟಾಗಿ ಸೆಟ್ ಮಾಡ್ಕೊಳ್ಳಿ. ತುದಿಗೆ ಇದನ್ನ ಹೊಲಿಗೆ ಬಿಡಬೇಕು. ಸೊ ಇಲ್ಲಿ ನಾವು ಹೊಲಿಗೆ ಬಿಚ್ಚಿದೀವಿ ಇಲ್ಲಿವರೆಗೂ. ಇಲ್ಲಿ ಬಂದ ತಕ್ಷಣ ಗಂಟು ಹೊಲಿಗೆ ಹಾಕೊಳ್ಳಿ. ಸೊ ಎಕ್ಸ್ಟ್ರಾ ಥ್ರೆಡ್ ಏನಾದರೂ ಇದ್ರೆ ಅದನ್ನ ಕಟ್ ಮಾಡ್ಕೋಬೇಕು. ಇಲ್ಲೂ ಅಷ್ಟೇ. ಸೊ ಈಗ ನಾವು ಅವ್ರು ಎಲ್ಲಿವರೆಗೂ ಹೇಳಿದ್ರು ಅಲ್ಲಿವರೆಗೂ ಈ ರೀತಿ ಹೊಲಿಗೆ ಅನ್ನೋದನ್ನ ಹಾಕ್ಬೇಕಾಗತ್ತೆ. ನಾವಿಲ್ಲಿ ಅರ್ಧ ಇಂಚ್ ಅವಾಗಲೇ ಬಿಚ್ಚಿದ್ವಲ್ಲ ಫ್ರೆಂಡ್ಸ್, ಈಗ ಅರ್ಧ ಇಂಚ್ ಏನಿದೆ ಇಲ್ಲಿವರೆಗೂ ಇದೆ ಹೊಲಿಗೆ. ಈಗ ಇಲ್ಲಿವರೆಗೂ ನಾವು ಮುಂದುವರಿಸ್ಬೇಕು. ಆದಷ್ಟು ತುದಿ ಎಲ್ಲ ಹಾಕ್ಬೇಕು ಇವರಿಗೆ. ನೋಡಿ ಇಲ್ಲಿವರೆಗೂ ಓಪನ್ ಇದೆ, ಮಡಚಿ ಹೊಲ್ದಿರೋದು ಇಲ್ಲಿಂದ ಇದೆ. ಸೊ ಈಗ ನಾವು ಇಲ್ಲಿ ಹಾಕುವಂತ ಇಲ್ಲಿವರೆಗೂ ಬರಬೇಕು. ಈ ರೀತಿ ಈ ತುದಿಯಲ್ಲೇ ಗಂಟೊಲ್ಗೆನ ನಾವು ಹಾಕಬೇಕು ಫ್ರೆಂಡ್ಸ್. ಬನ್ನಿ ಈಗ ಯಾವ ರೀತಿ ಬಂದಿದೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಸ್ಲಿಟ್ ಅನ್ನೋದು ಇಲ್ಲಿವರೆಗೂ ಇತ್ತು, ಸ್ಲಿಟ್ ಅದು ಈಗ ಇಲ್ಲಿವರೆಗೂ ಬಂದಿದೆ. ಸೊ ಈಗ ಹೊಟ್ಟೆ ಹತ್ರ ಏನು ಬಿಗಿ ಬರ್ತಿತ್ತಲ್ವ ಅದು ಈಗ ಸಮಸ್ಯೆ ಅನ್ನೋದು ಬರೋದಿಲ್ಲ. ಸೊ ಈ ಕಡೆ ಈಗ ಇಲ್ಲಿ ಎಷ್ಟು ಅಳತೆ ಇದೆ ಅಂತ ನೋಡಿಕೊಂಡು ನಾವು ಪಕ್ಕದಲ್ಲೂ ಇನ್ನೊಂದು ಸೈಡ್ ಏನಿದೆ ಸ್ಲಿಟ್ಟು ಅದನ್ನು ಕೂಡ ಅಷ್ಟೇ ಮಾರ್ಕ್ ಮಾಡಿಕೊಂಡು ನಾವು ಹೊಲಿದ್ರೆ ಎರಡು ಕಡೆ ಸೇಮ್ ಡಿವೈಡು ಬರುತ್ತೆ. ನೋಡಿ 9 ಇಂಚಿಗೆ ಸ್ಲಿಟ್ ಅನ್ನೋದು ಇವ್ರದ್ದು ಬರುತ್ತೆ. ಸೊ ಅದೇ ರೀತಿ ಇಲ್ಲಿ ಕೂಡ ನಾವು ಮಾರ್ಕ್ ಮಾಡಿಕೊಂಡು ಸೇಮ್ ನಾನು ಯಾವ ಮೆಥಡ್ ಹೇಳಿದ್ನೋ ಅದೇ ಮೆಥಡಲ್ಲೇ ಈ ಸೈಡು ಕೂಡ ಹೊಲಿಬೇಕು. ನೋಡಿ ಫ್ರೆಂಡ್ಸ್, 9 ಇಂಚು. ಸೊ ಇದೇ ರೀತಿ ಎರಡು ಸೈಡು ನಾವು ಹೊಲಿದ್ರೆ ಸೇಮ್ ಈಕ್ವಲ್, ಈ ಕಡೆ ಎಷ್ಟು ಬಂದಿದೆ ಆ ಕಡೆ ಸೈಡು ಅಷ್ಟೇ ಇರುತ್ತೆ. ಫಿನಿಶಿಂಗ್ ಅನ್ನೋದು ಕೂಡ ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್. ಯಾರ್ಯಾರಿಗೆ ಈ ವಿಡಿಯೋ ಯೂಸ್ಫುಲ್ ಅನ್ನಿಸ್ತಾ ಇದೆ, ಯಾರ್ಯಾರು ಹೊಸದಾಗಿ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ
ಒತ್ತಿದರೆ ಪ್ರತಿ ಸಲಿನೂ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ನೀವು ಈಸಿಯಾಗಿ ನೋಟಿಫಿಕೇಷನ್ ಬಂದ ತಕ್ಷಣ ನೋಡ್ಬೋದು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.